ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಬಾಗಲಕೋಟೆ ಕರಪತ್ರ ಕದನ, ಕ್ಯಾಂಪಸ್ನಲ್ಲಿ ರಾಜಕೀಯ ಘರ್ಷಣೆ, ಕೇಸರಿ ಶಾಲು ವಿವಾದ. ಬಾಗಲಕೋಟೆಯಲ್ಲಿ ರಾಜಕೀಯ ಕದನ ಇದೀಗ ಹೊಸ ತಿರುವನ್ನು ಪಡೆದುಕೊಂಡಿದೆ. ವಿದ್ಯಾರ್ಥಿಗಳಿಗೆ ಕರಪತ್ರ ಹಂಚಿಕೆ ಆರೋಪ, ಕಾಂಗ್ರೆಸ್ ಬಿಜೆಪಿ ಮುಖಾಮುಖಿ, ಕ್ಯಾಂಪಸ್ ಒಳಗೆ ಗಲಾಟೆ. ಇದರ ನಡುವೆ ಮತ್ತೊಂದು ಗಂಭೀರ ಆರೋಪ, ಕೇಸರಿ ಶಾಲು ಹಾಕಿಕೊಂಡು ಬಿಜೆಪಿ ವಿರುದ್ಧ ಅಪಪ್ರಚಾರ ಮಾಡಲಾಗಿದೆ ಎಂಬ ಬಿಜೆಪಿ ಆರೋಪ. ಇವೆಲ್ಲದರ ಸಂಪೂರ್ಣ ಚಿತ್ರಣ ಇಲ್ಲಿದೆ. ಬಾಗಲಕೋಟೆ ನಗರದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಕುಮಾರೇಶ್ವರ ವೈದ್ಯಕೀಯ ಕಾಲೇಜು ಕ್ಯಾಂಪಸ್ನಲ್ಲಿ ಆರಂಭವಾದ ಸಣ್ಣ ಘಟನೆ ರಾಜಕೀಯ ಘರ್ಷಣೆಗೆ ತಿರುಗಿದೆ. ವಿದ್ಯಾರ್ಥಿಗಳಿಗೆ ಕರಪತ್ರ ಹಂಚಿಕೆ ಮಾಡಲಾಗಿದೆ ಎಂದು ಬಿಜೆಪಿ ಕಾರ್ಯಕರ್ತರು ಆರೋಪಿಸಿದ್ದು, ಈ ಕಾರ್ಯವನ್ನು ಎನ್ಎಸ್ಯುಐ ಸಂಘಟನೆ ಮಾಡಿದ್ದಾರೆ ಎಂದು ಆರೋಪಿಸಲಾಗ್ತಾ ಇದೆ. ಇದರ ನಡುವೆ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಕೇಸರಿ ಶಾಲು ಹಾಕಿಕೊಂಡು ಬಿಜೆಪಿ ಕಾರ್ಯಕರ್ತರಂತೆ ನಟನೆ ಮಾಡಿ ಬಿಜೆಪಿ ವಿರುದ್ಧವೇ ಅಪಪ್ರಚಾರ ನಡೆಸಲಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಕರಪತ್ರ ಸಾಗಿಸುತ್ತಿದ್ದ ವಾಹನವನ್ನು ಪತ್ತೆ ಹಚ್ಚಿ ಪೊಲೀಸರಿಗೆ ಒಪ್ಪಿಸಿದ ಬಿಜೆಪಿ ಕಾರ್ಯಕರ್ತರು ಈ ಪ್ರಕರಣವನ್ನು ಮತ್ತಷ್ಟು ಗಂಭೀರಗೊಳಿಸಿದ್ದಾರೆ. ಸಿಪಿಐ ಕಚೇರಿ ಮುಂದೆ ಬಿಜೆಪಿ ಕಾರ್ಯಕರ್ತರು ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ. ಪ್ರದೇಶದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಕರಪತ್ರ ಹಂಚುತ್ತಿದ್ದವರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ನೇರ ಗಲಾಟೆ ನಡೆದಿದೆ. ಕ್ಯಾಂಪಸ್ನಲ್ಲಿ ಉದ್ವಿಗ್ನ ವಾತಾವರಣ ಹೆಚ್ಚಾಗಿದ್ದು, ಸ್ಥಳಕ್ಕೆ ಬಂದ ಪೊಲೀಸರು ಎನ್ಎಸ್ಯುಐ ಸಂಘಟಕರನ್ನು ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ 7 ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದು, ಇನ್ನೂ 11 ಜನರನ್ನು ಬಂಧಿಸಲು ಒತ್ತಾಯ ಕೇಳಿಬಂದಿದೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಬಂಧನ ಮಾಡುವಂತೆ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸುತ್ತಿದ್ದಾರೆ. ಈ ಮಧ್ಯೆ ಬಿವಿವಿ ಕಾಲೇಜಿನಲ್ಲೂ ಕರಪತ್ರ ಹಂಚಿಕೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮಾತನಾಡಿದ ಅರುಣಾ ಶಹಾಪುರ್, ರಾಜ್ಯದ ಮುಖ್ಯಮಂತ್ರಿ ಬೂತ್ ಮಟ್ಟದಲ್ಲಿ ತೊಡಗಿಕೊಂಡಿರೋದು ಈ ಸಮಸ್ಯೆಯ ಮೂಲ ಕಾರಣ ಎಂದು ಹೇಳಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಬೂತ್ ಅಡ್ಡ ಗೆಲ್ಲಿಸಬೇಕು ಅನ್ನುವಂಥ ಪಣ ತೊಟ್ಟಿರೋದು ಈ ಸಮಸ್ಯೆ ಮೂಲ. ಕೆಲವೊಂದು ಕಡೆ ಅವ್ರಿಗೆ ಹತಾಶೆ ಅವಶ್ಯಕ. ಈ ರಾಜ್ಯದ ಉಪಮುಖ್ಯಮಂತ್ರಿ ಹೇಳಿಕೆ ಕೊಟ್ಟು ವಿದ್ಯಾರ್ಥಿಗಳನ್ನು ಒಳಗೆ ಹಾಕಿಸ್ತೇವೆ ಅನ್ನೋಂಥ ಶಬ್ದವನ್ನು ಬಳಸಿದ್ದಾರೆ. ಇಡೀ ಕ್ಷೇತ್ರದೊಳಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿ, ನಮ್ಮ ಕೈಯಾಗ ಅಧಿಕಾರ ಅದ, ನಾವು ಯಾರು ಬೇಕಾದರೂ ಒಳಗೆ ಹಾಕಿಸ್ತೀವಿ. ಇದು ಒಂದು ರೀತಿ ಒಂದು ಭಾಳ ದೊಡ್ಡ ವಾತಾವರಣ, ವ್ಯತಿರಿಕ್ತ ವಾತಾವರಣ ನಿರ್ಮಾಣ ಮಾಡೋದು. ಫೇರ್ ಆ್ಯಂಡ್ ಫ್ರೀ ಇಲೆಕ್ಷನ್ ನಡೆಸೋದು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇರುವಲ್ಲಿ ಅಧಿಕಾರಿಗಳು ಅವ್ರ ಮಾತು ಕೇಳ್ತಾರೆ ಅನ್ನುವಂಥ ಭಾವನೆ ಯಾವುದೇ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಸರ್ಕಾರದೊಳಗೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದಂಥ ಜವಾಬ್ದಾರಿ ಇಲಾಖೆಯವರ ಮೇಲಿದೆ ಅಂತ ನಾನು ಹೇಳ್ತೀನಿ. ಏನು ಉಪಮುಖ್ಯಮಂತ್ರಿ ಒಳಗೆ ಹಾಕಿಸ್ತೀನಿ ಅಂತ ಹೇಳಿದ್ರು, ಅವ್ರ ಪ್ರೆಸ್ ಮೀಟಿನ ಅಂಶಗಳು ಪಾಂಪ್ಲೆಟ್ ನಿಮ್ಗೆ ಈಗಾಗಲೇ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಪಾಂಪ್ಲೆಟ್ನಾಗಿರುವ ಅಂಶಗಳು ಎರಡೂ ಸಂಗತಿಗಳು ಅವ್ರು ಏನಲ್ಲಿ ಹೇಳ್ಯಾರ. ಈ ಬಗ್ಗೆ ಮಾತನಾಡಿದ ಬಿಜೆಪಿ ಮುಖಂಡ ರಾಜು ನಾಯಕ್, ರಾಜ್ಯ ಸರ್ಕಾರದ ಪರವಾಗಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳಿಗೆ ನೇರ ಎಚ್ಚರಿಕೆ ನೀಡಿದ ಅವರು, ಕಾಂಗ್ರೆಸ್ ಅಧಿಕಾರ ಶಾಶ್ವತವಲ್ಲ ಎಂದು ಹೇಳಿದ್ದಾರೆ. ವಿನಂತಿ ಮಾಡ್ಕೋತಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಘಟಕದ ವತಿಯಿಂದ, ಇದು ಅಧಿಕಾರ ಶಾಶ್ವತ ಅಲ್ಲ. ನೀವೇನಾರು ರೂಲಿಂಗ್ ಪಾರ್ಟಿ ಕೈಗೊಂಬೆ ಆಗಿ ನೀವೇನಾರು ಕೆಲಸ ಮಾಡಕತ್ತಿದ್ರಿ ಅಂದ್ರೆ ನಿಮ್ಮಂಥ ಮೂರ್ಖರು ಯಾರು ಅಲ್ಲ. ದೇಶ ನಡ್ಸಕತ್ತೀವಿ ನಾವು, ದೇಶದಾಗ ನಮ್ಮ ಸರ್ಕಾರ ಐತೆ ಅನ್ನೋದು ನಿಮ್ಗೆ ಅರಿವು ಇರಲಿ. ನೀವೇನಾರು ಇವ್ರು ಕೈಗೊಂಬೆ ಆಗಿ ಇವ್ರು ಕರಪತ್ರ ಹಂಚುವಂಥ ಕೆಲಸ ಮಾಡಿ ನಿಮ್ಮಂಥ ಸುತ್ತ ಕೆಲಸ ಮಾಡೋರು ಯಾರೂ ಇಲ್ಲ. ಅಧಿಕಾರಿಗಳಿಗೆ ನಾವು ಇವತ್ತು ನೇರವಾಗಿ ಖಡಕ್ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನು ಅವ್ರು ಗಾಡಿ ಸೀಸ್ ಮಾಡಿದ್ರಿ, ನೀವು ಗಾಡಿ ಸೀಸ್ ಮಾಡಿರಿ, ಗಾಡಿ ಸೀಸ್ ಮಾಡಿಲ್ಲ, ಅವ್ರಿಗೆ ಅರೆಸ್ಟ್ ಮಾಡಿ ಒದಿಬೇಕ್ರಿ. ಅವ್ರನ್ನ ತೊಗೊಂಬಂದು ಕುರ್ಚಿ ಮೇಲೆ ಕುಂದ್ರಿಸಿ, ನಿಮ್ಮ ನಾಚಿಕೆ ಆಗಂಗಿಲ್ಲ, ನಾಚಿಕೆ ಮಾನ ಮರ್ಯಾದೆ ಐತಿ. ಪೊಲೀಸ್ ಸ್ಟೇಷನ್ದಾಗ ಬಂದು ಅಧಿಕಾರ ಅವರೆಲ್ಲ ದೊಡ್ಡವ್ರು ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಏನು ನಮಗೇನು ಅಧಿಕಾರ ಬಂದೇ ಇಲ್ಲ, ನಾವು ಯಾವಾಗ ಅಧಿಕಾರ ನೋಡೇ ಇಲ್ಲ, ನಾವು ಸರ್ಕಾರ ಆಳಿಲ್ಲ. ನಿಮ್ಮಂಥ SP ಗಳು DSP ಗಳು CPI ಗಳು ನೋಡಿಲ್ಲ. ನಾವು ರಾಜ ಮರ್ಯಾದೆ ಒಳಗೆ ತರ್ತೀರಿ ಅವ್ರನ್ನ.
ಒದಿಬೇಕ್ರಿ. ಬೋರ್ಡ್ ತಗೊಂಡು ಕಾನೂನು ತಪ್ಪು ಮಾಡಿದ್ರೆ ಯಾರಿಗಾದ್ರೂ ಕಾನೂನು ಒಂದೇ. ನಮ್ಮ ಹುಡುಗರು ತಪ್ಪು ಮಾಡಿದ್ರೆ ಒದಿಬೇಕು, ಅವ್ರ ಹುಡುಗರು ತಪ್ಪು ಮಾಡಿದ್ರೆ ಒದಿಬೇಕು. ರಾಜ ಆದಿತ್ಯ ಈ ಮಧ್ಯೆ ಹಾಡಿನ ಮೂಲಕವೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು ಘಟನೆಗೆ ಮತ್ತಷ್ಟು ತೀವ್ರತೆಯನ್ನು ತಂದಿದೆ. ಚಟ್ಟ ಕಟ್ಟುತ್ತಾರ ಒಳೆತು ಮಾಡು ಮನುಷ್ಯ ನೀಗಿರುವುದು 3 ದಿವಸ 3 ದಿನದ ಸಂತೆ ನಗುತ್ತ ಮಾಡಬೇಕು. ಒಟ್ಟಿನಲ್ಲಿ ಕರಪತ್ರ ಹಂಚಿಕೆ ಆರೋಪ, ಕೇಸರಿ ಶಾಲು ವಿವಾದ, ಕ್ಯಾಂಪಸ್ ಗಲಾಟೆ, ಪೊಲೀಸರ ಕ್ರಮ, ಬಾಗಲಕೋಟೆ ರಾಜಕೀಯ ಕದನ ತೀವ್ರವಾಗ್ತಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಎಂಬುದು ಪ್ರಶ್ನಾರ್ಥಕವಾಗಿದೆ. ಇನ್ನಷ್ಟು ಬಂಧನಗಳಾಗುವಂತಹ ಸಾಧ್ಯತೆ ಎನ್ನುವಂತಹ ಮಾಹಿತಿ ಕೂಡ ಹೊರಬರ್ತಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.